ದಾವಣಗೆರೆಯಲ್ಲಿ ಟೈಮ್ ಕಳೆದಿದೆ, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಸರ್. ದಾವಣಗೆರೆ ಜನಗಳಿಗೆ ಲೋನವಿನ ಸಿನಿಮಾ ತೋರಿಸ್ಬೇಕಿತ್ತು, ಅವ್ರ ಜೊತೆ ಕೂತ್ಕೊಂಡು ನೋಡೋಣ ಅಂತ. ನಮ್ಮ ಭಾಗದಲ್ಲೆಲ್ಲ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಮೈಸೂರಿನಲ್ಲೆಲ್ಲ ಇವತ್ತಿಗೂ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಮತ್ತು ಜನಗಳು ನಾವೇನು ಹೊಸಬ ಅಲ್ವಾ, ನಾನು ಫಸ್ಟ್ ಮೂವಿಯಲ್ವ ಮಾಡಿದ್ದು, ಹೆಂಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಒಂದು ಭಯ ಇತ್ತು. ಆಮೇಲೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಸಿನಿಮಾನ ತಗೊಳ್ತಾರೆ ಅಂತ. ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ದಾವಣಗೆರೆಯಲ್ಲಿ ಒಂಥರ ಸಿನಿಮಾ ಪ್ರಿಯರು ತುಂಬ ಇದ್ದಾರೆ. ಯಾವ ಒಳ್ಳೆ ಸಿನಿಮಾಗಳನ್ನು ಕೈ ಬಿಡಲ್ಲ ದಾವಣಗೆರೆ ಜನತೆ. ಹಂಗಾಗಿ ಆ ಜನಗಳಿಗೆ ದಾವಣಗೆರೆ ಜನತೆ ಮಧ್ಯ ಕೂತ್ಕೊಂಡು ಸಿನಿಮಾ ನೋಡಿ ಅವ್ರ ಒಪಿನಿಯನನ್ನು ತೊಗೊಂಡು ಹೋಗೋಣ ಅಂತ ಇವತ್ತು ದಾವಣಗೆರೆಗೆ ಬಂದು ಜನಗಳ ಮಧ್ಯ ಕೂತ್ಕೊಂಡು ನೋಡಿದ್ದೀನಿ. ಜನಗಳಿಗೆಲ್ಲ ಇಷ್ಟ ಆಗಿದೆ, ಆಶೀರ್ವಾದ ಮಾಡಿದ್ದಾರೆ. ತುಂಬ ಭಾಳ ಖುಷಿಯಾಗಿದೆ. ದಾವಣಗೆರೆ ಜನತೆ ಮಧ್ಯ ಕೂತು ನೋಡಿದ್ದು ತುಂಬ ಖುಷಿಯಾಗಿದೆ. ಹೇಗಿತ್ತು ಎಲ್ಲ ನೀವೇ ನೋಡಿದ್ರಲ್ಲ, ಭಾಳ ಚೆನ್ನಾಗಿತ್ತು. ಒಂಥರ ನನಗೆ ನೋಡಿ ಹಾಡು ಹೇಳ್ಕೊಂಡಿದ್ದೆ ಇಷ್ಟು ದಿನ, ಈಗ ನಟನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ದೊಡ್ಡ ಹೀರೋಗಳಿಗೆ ಮಾಡ್ತಾ ಇದ್ದಾರೆ. ನಾನೆಲ್ಲೋ ಕಲಾವಿದನಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದೆ. ಹಂಗಾಗಿ ಜನಗಳೆಲ್ಲ ಒಪ್ಕೊಂಡಿದ್ದಾರೆ. ನನಗೆ ಜವಾಬ್ದಾರಿ ಇನ್ನೂ ಜಾಸ್ತಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು, ಒಳ್ಳೊಳ್ಳೆ ಹಾಡುಗಳನ್ನು ಮಾಡಬೇಕು. ಅಷ್ಟೇ ಸರ್, ತುಂಬ ಖುಷಿಯಾಗಿದ್ದೀವಿ. ಟೀಮೆಲ್ಲ ಎಲ್ಲ ಕಡೆ ಸಕ್ಸಸ್ ಆಗಿ ಸಿನಿಮಾ ಓಡ್ತಾ ಇದೆ. ಒಂದು ಪುಟ್ಟು ಸಿನಿಮಾಗೆ ಕರ್ನಾಟಕದ ಜನ ದೊಡ್ಡದಾಗಿ ತಗೊಂಡೋಗ್ತಾ ಇದ್ದಾರೆ. ದಾವಣಗೆರೆ ಒಟ್ಟಾರೆ ಕೈ ಹಿಡಿದಿದೆ ನಿಮಗೆ? ಹೌದು, 100% ಕೈ ಹಿಡಿದಿದೆ. ನಾಳೆಯಿಂದ ಅತಿ ಹೆಚ್ಚು ಜನ ನೋಡ್ತಾರೆ. ಯಾರು ನೋಡಿಲ್ಲ ದಾವಣಗೆರೆ ಜನತೆಗಳೇ, 2 ಗಂಟೆಗಳ ಕಾಲ ನಿಮಗೆ ಸಮಯ ಹೆಂಗೋಯ್ತು ಅಂತ ಗೊತ್ತಾಗಲ್ಲ. ಏನು ಫುಲ್ ಮಿಲ್ಸ್ ಊಟ ಥರ ಫುಲ್ ಮಿಲ್ಸು ನಗಾಡ್ತೀರ ನೀವು. ಎಲ್ಲ ಎಮೋಷನ್ಸ್ನು ಇರುವಂಥ ಲೋನವಿನ ತ್ರಿಶೂಲ ಥಿಯೇಟರ್ನಲ್ಲಿದೆ. ಬನ್ನಿ, ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ. ದಾವಣಗೆರೆಯಲ್ಲಿ ಟೈಮ್ ಕಳೆದಿದೆ, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಸರ್. ದಾವಣಗೆರೆ ಜನಗಳಿಗೆ ಲೋನವಿನ ಸಿನಿಮಾ ತೋರಿಸ್ಬೇಕಿತ್ತು, ಅವ್ರ ಜೊತೆ ಕೂತ್ಕೊಂಡು ನೋಡೋಣ ಅಂತ. ನಮ್ಮ ಭಾಗದಲ್ಲೆಲ್ಲ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಮೈಸೂರಿನಲ್ಲೆಲ್ಲ ಇವತ್ತಿಗೂ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಮತ್ತು ಜನಗಳು ನಾವೇನು ಹೊಸಬ ಅಲ್ವಾ, ನಾನು ಫಸ್ಟ್ ಮೂವಿಯಲ್ವ ಮಾಡಿದ್ದು, ಹೆಂಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಒಂದು ಭಯ ಇತ್ತು. ಆಮೇಲೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಸಿನಿಮಾನ ತಗೊಳ್ತಾರೆ ಅಂತ. ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ದಾವಣಗೆರೆಯಲ್ಲಿ ಒಂಥರ ಸಿನಿಮಾ ಪ್ರಿಯರು ತುಂಬ ಇದ್ದಾರೆ. ಯಾವ ಒಳ್ಳೆ ಸಿನಿಮಾಗಳನ್ನು ಕೈ ಬಿಡಲ್ಲ ದಾವಣಗೆರೆ ಜನತೆ. ಹಂಗಾಗಿ ಆ ಜನಗಳಿಗೆ ದಾವಣಗೆರೆ ಜನತೆ ಮಧ್ಯ ಕೂತ್ಕೊಂಡು ಸಿನಿಮಾ ನೋಡಿ ಅವ್ರ ಒಪಿನಿಯನನ್ನು ತೊಗೊಂಡು ಹೋಗೋಣ ಅಂತ ಇವತ್ತು ದಾವಣಗೆರೆಗೆ ಬಂದು ಜನಗಳ ಮಧ್ಯ ಕೂತ್ಕೊಂಡು ನೋಡಿದ್ದೀನಿ. ಜನಗಳಿಗೆಲ್ಲ ಇಷ್ಟ ಆಗಿದೆ, ಆಶೀರ್ವಾದ ಮಾಡಿದ್ದಾರೆ. ತುಂಬ ಭಾಳ ಖುಷಿಯಾಗಿದೆ. ದಾವಣಗೆರೆ ಜನತೆ ಮಧ್ಯ ಕೂತು ನೋಡಿದ್ದು ತುಂಬ ಖುಷಿಯಾಗಿದೆ. ಹೇಗಿತ್ತು ಎಲ್ಲ ನೀವೇ ನೋಡಿದ್ರಲ್ಲ, ಭಾಳ ಚೆನ್ನಾಗಿತ್ತು. ಒಂಥರ ನನಗೆ ನೋಡಿ ಹಾಡು ಹೇಳ್ಕೊಂಡಿದ್ದೆ ಇಷ್ಟು ದಿನ, ಈಗ ನಟನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ದೊಡ್ಡ ಹೀರೋಗಳಿಗೆ ಮಾಡ್ತಾ ಇದ್ದಾರೆ. ನಾನೆಲ್ಲೋ ಕಲಾವಿದನಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದೆ. ಹಂಗಾಗಿ ಜನಗಳೆಲ್ಲ ಒಪ್ಕೊಂಡಿದ್ದಾರೆ. ನನಗೆ ಜವಾಬ್ದಾರಿ ಇನ್ನೂ ಜಾಸ್ತಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು, ಒಳ್ಳೊಳ್ಳೆ ಹಾಡುಗಳನ್ನು ಮಾಡಬೇಕು. ಅಷ್ಟೇ ಸರ್, ತುಂಬ ಖುಷಿಯಾಗಿದ್ದೀವಿ. ಟೀಮೆಲ್ಲ ಎಲ್ಲ ಕಡೆ ಸಕ್ಸಸ್ ಆಗಿ ಸಿನಿಮಾ ಓಡ್ತಾ ಇದೆ. ಒಂದು ಪುಟ್ಟು ಸಿನಿಮಾಗೆ ಕರ್ನಾಟಕದ ಜನ ದೊಡ್ಡದಾಗಿ ತಗೊಂಡೋಗ್ತಾ ಇದ್ದಾರೆ. ದಾವಣಗೆರೆ ಒಟ್ಟಾರೆ ಕೈ ಹಿಡಿದಿದೆ ನಿಮಗೆ? ಹೌದು, 100% ಕೈ ಹಿಡಿದಿದೆ. ನಾಳೆಯಿಂದ ಅತಿ ಹೆಚ್ಚು ಜನ ನೋಡ್ತಾರೆ. ಯಾರು ನೋಡಿಲ್ಲ ದಾವಣಗೆರೆ ಜನತೆಗಳೇ, 2 ಗಂಟೆಗಳ ಕಾಲ ನಿಮಗೆ ಸಮಯ ಹೆಂಗೋಯ್ತು ಅಂತ ಗೊತ್ತಾಗಲ್ಲ. ಏನು ಫುಲ್ ಮಿಲ್ಸ್ ಊಟ ಥರ ಫುಲ್ ಮಿಲ್ಸು ನಗಾಡ್ತೀರ ನೀವು. ಎಲ್ಲ ಎಮೋಷನ್ಸ್ನು ಇರುವಂಥ ಲೋನವಿನ ತ್ರಿಶೂಲ ಥಿಯೇಟರ್ನಲ್ಲಿದೆ. ಬನ್ನಿ, ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ. ದಾವಣಗೆರೆಯಲ್ಲಿ ಟೈಮ್ ಕಳೆದಿದೆ, ಹೇಗೆ